ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕಥೆ ಶುರು ಮಾಡುವ. ಉರಿ ಬಿಸಿಲಿಗೆ ಸೇವಿಸಬೇಕು. ಮಸಾಲೆ ಮಜ್ಜಿಗೆ ಮಿಕ್ಸಿಯಲ್ಲಿ ಹಾಕದೆಯೂ ಮಾಡಬಹುದು. ಬೇಸಿಗೆಯಲ್ಲಿ ನಾವು ದೇಹವನ್ನು ತಂಪಾಗಿಸುವ ಆಹಾರ ತಿನ್ನುವುದು, ಪಾನೀಯ ಕುಡಿಯುವುದು ಮಾಡುವುದು ಒಳ್ಳೆಯದು. ಇನ್ನು ಮಜ್ಜಿಗೆ, ಅದರಲ್ಲೂ ಮಸಾಲೆ ಮಜ್ಜಿಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ಮಸಾಲೆ ಮಜ್ಜಿಗೆಯನ್ನು ಬೇಸಿಗೆಯಲ್ಲಿ ಬಳಸುವುದರಿಂದ ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ. ಬ್ಲೆಂಡರ್ ಬಳಸಿ ಮಸಾಲೆ ಮಜ್ಜಿಗೆ ಮಾಡುವ ವಿಧಾನ. ಬ್ಲೆಂಡರ್ಗೆ ಪ್ಲೇನ್ ಮೊಸರು 3 ಕಪ್ ಸೇರಿಸಿ. ಮನೆಯಲ್ಲಿಯೇ ಮಾಡಿದ ಮೊಸರಾದರೆ ಇನ್ನೂ ಒಳ್ಳೆಯದು. ಈಗ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್, 1/4 ಚಮಚಕ್ಕಿಂತಲೂ ಸ್ವಲ್ಪ ಕಡಿಮೆ ಉಪ್ಪು, 1.2 ಚಮಚ ರೋಸ್ಟ್ ಮಾಡಿದ ಜೀರಿಗೆ ಪುಡಿ ಇವುಗಳನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ. ನಂತರ 3 ಲೋಟ 1 ಲೋಟ ಮೊಸರು ಹಾಕಿದರೆ ಅದರ 3ರಷ್ಟು ನೀರು ಹಾಕಿ ಬ್ಲೆಂಡ್ ಮಾಡಿ. ತುಂಬಾ ಗಟ್ಟಿ ಬೇಡವೆಂದರೆ 1 ಲೋಟ ಕೂಡ ಹೆಚ್ಚು ನೀರು ಹಾಕಬಹುದು. ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಅದಕ್ಕೆ ಜೀರಿಗೆ ಪುಡಿ ಹಾಕಿ ಸರ್ವ್ ಮಾಡಿ. ಬ್ಲೆಂಡರ್ನಲ್ಲಿ ಹಾಕದೆ ಮಸಾಲೆ ಮಜ್ಜಿಗೆ ಮಾಡುವುದು ಹೇಗೆ? ಬೇಕಾಗುವ ಸಾಮಗ್ರಿ: 3/4 ಕಪ್ ಮೊಸರು, 1/2 ಚಮಚ ಚಾಟ್ ಮಸಾಲ, 3/4 ಚಮಚ ರೋಸ್ಟ್ ಮಾಡಿದ ಜೀರಿಗೆ ಪುಡಿ, 1/2 ಚಮಚ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನಾ ಎಲೆ ಇವೆಲ್ಲವನ್ನೂ ಒಂದು ದೊಡ್ಡ ಬೌಲ್ಗೆ ಹಾಕಿ 1 ದೊಡ್ಡ ಸೌಟ್ನಿಂದ ಚೆನ್ನಾಗಿ ಕದಡಬೇಕು. ಈ ರೀತಿ ನೀವು 5-10 ನಿಮಿಷ ಕದಡಬೇಕು. ನಂತರ 3 ಲೋಟ ತಣ್ಣನೆಯ ನೀರು ಸೇರಿಸಿ ಸ್ವಲ್ಪ ನಿಂಬೆರಸ ಹಿಂಡಿದರೆ ಮಸಾಲೆ ಮಜ್ಜಿಗೆ ರೆಡಿ. ಮಸಾಲೆ ಮಜ್ಜಿಗೆ ಯಾವ ಪಾತ್ರೆಯಲ್ಲಿ ಇಡಬೇಕು? ಮಸಾಲೆಯನ್ನು ಮಜ್ಜಿಗೆ ಯಾವುದೇ ಪಾತ್ರೆಯಲ್ಲಿ ಇಡಬಹುದು, ಆದರೆ ಮಣ್ಣಿನ ಪಾತ್ರೆಯಲ್ಲಿ ಹಾಕಿಟ್ಟರೆ ಇನ್ನೂ ರುಚಿ. ಬೇಸಿಗೆಗೆ ಈ ಮಜ್ಜಿಗೆ ಕುಡಿದರೆ ತುಂಬಾನೇ ರಿಲ್ಯಾಕ್ಸ್ ಅನಿಸುವುದು. ನೀವು ಇದನ್ನು 10-11 ಗಂಟೆಗೆ ಮಾಡಿ ಮಣ್ಣಿನ ಮಡಿಕೆಯಲ್ಲಿ ಮಧ್ಯಾಹ್ನ ಹೊತ್ತು ಕುಡಿಯುವಾಗ ಮಜ್ಜಿಗೆ ತುಂಬಾನೇ ತಂಪು ಇರುತ್ತದೆ. ಈ ಮಸಾಲೆ ಮಜ್ಜಿಗೆ ಕುಡಿಯುವುದರಿಂದ ದೊರೆಯುವ ಪ್ರಯೋಜನಗಳು: ಬೇಸಿಗೆಯಲ್ಲಿ ಈ ಮಸಾಲೆ ಮಜ್ಜಿಗೆ ಕುಡಿಯುವುದರಿಂದ ನಿರ್ಜಲೀಕರಣ, ಅಂದರೆ ಮೈಯಲ್ಲಿ ನೀರಿನಂಶ ಕಡಿಮೆಯಾಗುವುದನ್ನು ತಡೆಗಟ್ಟಬಹುದು. ಇಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡುತ್ತದೆ. ಈ ಮಸಾಲೆ ಮಜ್ಜಿಗೆ ಕುಡಿಯುವುದರಿಂದ ಸೆಕೆ ತಡೆಯಲು ಸಾಧ್ಯವಾಗುವು, ಅಲ್ಲದೆ ಮೈ ಬೆವರುವುದು ಕಡಿಮೆಯಾಗುವುದು. ಈ ಮಸಾಲೆ ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಬಿ, ಪ್ರೋಟೀನ್ಸ್ ಅಧಿಕವಿರುತ್ತದೆ. ಜೀರ್ಣಕ್ರಿಯೆಗೆ ಒಳ್ಳೆಯದು. ಇದರ ಜೀರಿಗೆ ಪುಡಿ ಕೂಡ ಇರುವುದರಿಂದ ದೇಹಕ್ಕೆ ಇನ್ನೂ ತಂಪು. ಅಸಿಡಿಟಿ ಸಮಸ್ಯೆ ಕಡಿಮೆ ಮಾಡುತ್ತದೆ. ಅಸಿಡಿಟಿ ಸಮಸ್ಯೆ ಇರುವವರು ಈ ಮಸಾಲೆ ಮಜ್ಜಿಗೆ ಕುಡಿಯುವುದರಿಂದ ಅಸಿಡಿಟಿ ಕಡಿಮೆಯಾಗುವುದು. ಅತ್ಯಧಿಕ ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ಸಹಕಾರಿ.